ವಿಶ್ವದ ದೊಡ್ಡಣ್ಣ ಅಮೆರಿಕ ಶುರು ಮಾಡಿದ ಟ್ರೇಡ್ ವಾರ್ನಿಂದಾಗಿ ಭಾರತದ ವ್ಯಾಪಾರದ ಸ್ವರೂಪವೇ ಬದಲಾಗಿದೆ. ಟ್ರಂಪ್ ರಂಪಾಟದಿಂದ ಹೊರಬರಲು ಇಯು ಜೊತೆ ಭಾರತ ಒಪ್ಪಂದ ಆಗಿದ್ದಾಯಿತು. ಇದೀಗ ಮಲೇಷ್ಯಾ ಕೂಡ ಭಾರತದ ಜೊತೆ ಹೆಜ್ಜೆ ಹಾಕುವ ನಿರ್ಧಾರಕ್ಕೆ ಬಂದಿದೆ. ಅಮೆರಿಕ ಜೊತೆಗೆ ಹೊಸದಾಗಿ ಸುಂಕ ಒಪ್ಪಂದ ಮಾಡಿಕೊಂಡ ಬೆನ್ನಲ್ಲೇ ಭಾರತ ಮಲೇಷ್ಯಾದಲ್ಲಿ ಹಲವು ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಂಡಿದೆ. 2 ದಿನ ಮಲೇಷ್ಯಾ ಪ್ರವಾಸ ಕೈಗೊಂಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಭಾರತ ಮತ್ತು ಮಲೇಷ್ಯಾ ನಡುವೆ ಮಹತ್ವದ ಪಾಲುದಾರಿಕೆಗೆ ಕೌಲಾಲಂಪುರ ವೇದಿಕೆ ಆಗಿತ್ತು. ಭಾರತೀಯ ಮೂಲದ ಜನರನ್ನು ಹೊಂದಿರುವ ಜಗತ್ತಿನ 2ನೇ ಅತಿದೊಡ್ಡ ದೇಶ ಮಲೇಷ್ಯಾ. ಇಲ್ಲಿ 2 ದೇಶಗಳು ಜಂಟಿಯಾಗಿ ವಿವಿಧ ಸಹಕಾರ ಒಪ್ಪಂದಗಳನ್ನು ಘೋಷಿಸಿವೆ. ಯುಪಿಐ ಬಳಕೆಯಿಂದ ಹಿಡಿದು ಕೃಷಿ, ಇಂಧನ, ಭದ್ರತಾ ಸಹಕಾರದವರೆಗೆ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಪ್ರಧಾನಿ ಮೋದಿ ಅವರನ್ನ ನಿಜವಾದ ಸ್ನೇಹಿತ ಎಂದು ಕರೆದಿರುವ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಭಾರತದೊಂದಿಗೆ ಪ್ರಮುಖ 11 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಮಲೇಷ್ಯಾದಲ್ಲಿ ಭಾರತೀಯ ರಾಯಭಾರ ಕಚೇರಿ ಸ್ಥಾಪನೆ. ಭಾರತೀಯರು ಮಲೇಷ್ಯಾಗೆ ಹೋದರೆ ಯುಪಿಐ ಮೂಲಕ ಪೇಮೆಂಟ್ ಮಾಡಲು ಸಾಧ್ಯವಾಗಲು ಮಲೇಷ್ಯಾದ ಪೇಮೆಂಟ್ ಸಿಸ್ಟಮ್ ಜೊತೆ ಭಾರತದ ಯುಪಿಐ ಪೇಮೆಂಟ್ ಸಿಸ್ಟಮ್ಗಳ ಹೊಂದಿಕೆ ಮಾಡುವುದು. ವಿಪತ್ತು ನಿರ್ವಹಣೆಗೆ 2 ದೇಶಗಳ ಮಧ್ಯೆ ಎಂಒಯು ಒಪ್ಪಂದ. ಭ್ರಷ್ಟಾಚಾರ ನಿಗ್ರಹಕ್ಕಾಗಿ 2 ದೇಶಗಳ ಮಧ್ಯೆ ಸಹಕಾರಕ್ಕೆ ಒಪ್ಪಂದ. ಸೆಮಿಕಂಡಕ್ಟರ್ ಸಪ್ಲೈ ಚೈನ್ ಬಲಪಡಿಸಲು ಅನುಕೂಲ ಆಗುವ ನಿಟ್ಟಿನಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಒಪ್ಪಂದ. ವಿಶ್ವಸಂಸ್ಥೆ ಶಾಂತಿ ಪಾಲನೆ ಸಹಕಾರ ವಿಚಾರದಲ್ಲಿ ಭಾರತ ಮತ್ತು ಮಲೇಷ್ಯಾ ಸರ್ಕಾರಗಳ ನಡುವೆ ಪತ್ರ ವಿನಿಮಯ. ಮಲೇಷ್ಯಾದಲ್ಲಿ ಇರುವ ಭಾರತೀಯ ಪ್ರಜೆಗಳಿಗೆ ಇನ್ಶೂರೆನ್ಸ್ ಸೌಲಭ್ಯ ಒದಗಿಸಲು ಇಎಸ್ಐಸಿ ಮತ್ತು ಪೆರ್ಕೋಸೋ ನಡುವೆ ಸಹಕಾರ ಒಪ್ಪಂದ. ಇದರ ಜೊತೆಗೆ ಭಾರತ ಮತ್ತು ಮಲೇಷ್ಯಾಗಳ ರಾಷ್ಟ್ರೀಯ ಭದ್ರತಾ ಮಂಡಳಿಗಳ ಮಧ್ಯೆ ಸಹಕಾರ. ಆರೋಗ್ಯ ಮತ್ತು ಔಷಧ ಕ್ಷೇತ್ರಗಳಿಗೆ ಸಹಕಾರಕ್ಕೆ ಭಾರತ ಮಲೇಷ್ಯಾ ಒಪ್ಪಂದ ಮಾಡಿಕೊಂಡಿವೆ. आतंकवाद के खिलाफ हमारी लड़ाई में मित्र देशों का साथ बहुत मायने रखता है कि भारत और मलेशिया की समृद्धि एक दूसरे से जुड़ी हुई है. वैश्विक अस्थिरता के इस वातावरण में भारत और मलेशिया 2 मैरीटाइम नेबर उसको अपने संबंधों की पूरी क्षमता का उपयोग करना जरूरी है. मेरी आज की यात्रा का मूल संदेश एकदम स्पष्ट है कि भारत मलेशिया के साथ मिलकर हमारे संबंधों को नए स्तर पर ले जाना चाहता है. ಉದ್ಯಮಿಗಳು ಸಾಧಕರ ಜೊತೆ ಮೋದಿ ಸಂವಾದ. ಮಲೇಷ್ಯಾದಲ್ಲಿ ಪ್ರಧಾನಿ ಮೋದಿ ಭಾರತ ಮತ್ತು ಮಲೇಷ್ಯಾದ ಉದ್ಯಮಿಗಳ ಜೊತೆ ಸಂವಾದ ನಡೆಸಿದರು. ಪ್ರಮುಖ ಸಂಸ್ಥೆಗಳ ಸಿಇಒಗಳ ಜೊತೆ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಹೊಸ ಅವಕಾಶಗಳ ಬಗ್ಗೆ ಮೋದಿ ಚರ್ಚಿಸಿದರು. ಇದಾದ ಬಳಿಕ ಮಲೇಷ್ಯಾದಲ್ಲಿ ನೆಲೆಸಿರುವ ಭಾರತೀಯ ಸಾಧಕರ ಜೊತೆ ಮೋದಿ ಸಂವಾದ ನಡೆಸಿದರು. ನಿಮ್ಮ ಸಾಧನೆ ಭಾರತೀಯರಿಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ಕೊಂಡಾಡಿದರು. ಮಲೇಷ್ಯಾದಲ್ಲಿ ಭಾರತದ ಶಕ್ತಿ ಅನಾವರಣ ಮಾಡಿ ಪ್ರಧಾನಿ ಮೋದಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.